ಬಳ್ಳಾರಿ ಫೈರಿಂಗ್ ಕೇಸಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. 8 ಮಂದಿ ಬಿಜೆಪಿ ಕಾರ್ಯಕರ್ತರನ್ನ ವಿಚಾರಣೆಗೆ ಒಳಪಡಿಸಿರೋದು. ರೆಡ್ಡಿ ನಿವಾಸ ಮುಂದಿನ ಗಲಭೆ ಸಂಬಂಧ 8 ಕಾರ್ಯಕರ್ತರನ್ನ ವಿಚಾರಣೆಗೆ ಒಳಪಡಿಸಿರೋದು. ಬಿಜೆಪಿಯ ಕಾರ್ಯಕರ್ತರಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ. ಅವರನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರುವಂತದ್ದು. 8 ಮಂದಿ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಠಾಣೆಗೆ ಕರೆ ತಂದಿದ್ದಾರೆ. ರೆಡ್ಡಿ ನಿವಾಸ ಮುಂದಿನ ಗಲಭೆ ಸಂಬಂಧ 8 ಮಂದಿ ವಿಚಾರಣೆಗೆ ಒಳಪಟ್ಟಿರೋದು. ಅದಕ್ಕೂ ಮುನ್ನ ಅವರನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಗನ್ಮ್ಯಾನ್ಗಳನ್ನ ಏನು ಅರೆಸ್ಟ್ ಮಾಡಲಾಗಿತ್ತು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಮತ್ತು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಈಗ 8 ಮಂದಿ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಬಿಜೆಪಿ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆದು ಮೆಡಿಕಲ್ ಟೆಸ್ಟ್ ಮಾಡಿರೋದು, ಗನ್ಮ್ಯಾನ್ಗಳನ್ನು ಕೂಡ ವಶಕ್ಕೆ ಪಡೆದು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರೋದು. ಸದ್ಯಕ್ಕೆ ಏನ್ ನಡೀತಾ ಇದೆ, ಎಕ್ಸಾಕ್ಟ್ಲಿ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದೇನು, ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ರಕ್ತದೋಕುಳಿ ಆಟಕ್ಕೆ ಓರ್ವ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬಳ್ಳಾರಿಯ ಪೊಲೀಸರು ಆರೋಪಿಗಳನ್ನ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಬಂದಿರತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನೋ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ಈಗಾಗಲೇ 10 ಜನ ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ನೋ ಲೆಕ್ಕಕ್ಕೆ ಇರತಕ್ಕಂತಹ ಭರತ್ ರೆಡ್ಡಿಯ ಬೆಂಬಲಿಗರೇನಿದ್ದಾರೆ ಅವರನ್ನ ಕರ್ಕೊಂಡ್ಬಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಗನ್ಮ್ಯಾನ್ಗಳನ್ನು ಕೂಡ ವಶಕ್ಕೆ ಪಡೆದು ಈಗ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಬರಲಾಗ್ತದೆ. ಅದರ ಜೊತೆಗೆ ಈಗ ಏನು ಕಾಂಗ್ರೆಸ್ನವರು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಬಿಜೆಪಿಯ 8 ಜನ ಕಾರ್ಯಕರ್ತರನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಬರ್ತಾರೆ ಅಂತಕ್ಕಂತಹ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಅವರನ್ನ ಕರೆದು ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಬಳ್ಳಾರಿಯ ಬುರುಸ್ಪೇಟೆ ಪೊಲೀಸ್ ಸ್ಟೇಷನ್ ಇಂದ ನೇರವಾಗಿ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆ ಆವರಣಕ್ಕೆ ಕರ್ಕೊಂಡ್ಬಂದು ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ಇನ್ನೂ ಹಲವು ಜನರನ್ನ ವಶಕ್ಕೆ ಪಡೆದು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಅವ್ರನ್ನ ಬಹುಶಃ ಆದ್ರೆ ಇವತ್ತೇನೆ ಸಾಯಂಕಾಲ ಜಡ್ಜ್ಗಳ ಮುಂದೆ ಹಾಜರುಪಡಿಸತಕ್ಕಂತಹ ಕೆಲಸಕ್ಕೆ ಪೊಲೀಸರು ಕೂಡ ಮುಂದಾಗ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಮೆಡಿಕಲ್ ಟೆಸ್ಟ್ ಬಳಿಕ ಪ್ರೊಸೀಜರ್ಗಳು ಸ್ಟಾರ್ಟ್ ಆಗ್ತದೆ ಮತ್ತು ತನಿಖೆ ಮತ್ತೊಂದು ತಿರುವು ಪಡ್ಕೊಳ್ತದೆ. ಇದರ ಹಿಂದೆ ಈ ಗಲಭೆಗೆ ಭಾಗಿಯಾದವರು ಯಾರು, ಅದರ ಜೊತೆಗೆ ಗನ್ ಫೈರ್ ಮಾಡಿದಂತಹ ಗನ್ ಮ್ಯಾನ್ಗಳ ಕೂಡ ಮೆಡಿಕಲ್ ಟೆಸ್ಟ್ಗೆ ಈಗಾಗಲೇ ಒಳಪಡಿಸಲಾಗ್ತಾ ಇದೆ. ಅದರ ಜೊತೆಗೆ ಏನು ಇರ್ತಕ್ಕಂತಹ ಇನ್ನೊಂದು 8 ಜನ ಬಿಜೆಪಿಯ ಕಾರ್ಯಕರ್ತರನ್ನು ಕೂಡ ಎನ್ಕ್ವೈರಿ ಮಾಡಿ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡ್ ಬರ್ತಾರೆ ಅಂತಕ್ಕಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಈಗ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂದ್ರೆ ಈಗ ಈ ಒಂದ್ ಕಡೆ ಗನ್ಮ್ಯಾನ್ಗಳು ಮಾತ್ರ ಅಲ್ಲ, ಬಿಜೆಪಿ ಕಾರ್ಯಕರ್ತರನ್ನೂ ಕೂಡ ವಶಕ್ಕೆ ಪಡೆದಿರುವಂತದ್ದು ಈಗ ಬೇರೆ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ರೀತಿಯ ಒಂದು ಘಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡುವ ಮೂಲಕ ಇಲ್ಲಿ ಭರತ್ ರೆಡ್ಡಿ ಬೆಂಬಲಿಗರದು ಮಾತ್ರ ಅಲ್ಲ, ನೀವು ಕೂಡ ಇದರಲ್ಲಿ ಪಾಲುದಾರ ಅನ್ನೋ ರೀತಿಯ ಒಂದು ಸಂದೇಶವ ಇದು. ಯಾವ ರೀತಿ ಲೆಕ್ಕ ಅಂತ? ಖಂಡಿತ ಶ್ರೀಪಾದ್, ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು 3 ಎಫ್ಐಆರ್ಗಳು ಆಗ್ತವೆ. ಈ ಒಂದು ಘಟನೆ ಸಂಬಂಧಪಟ್ಟಂಗೆ 3 ಎಫ್ಐಆರ್ಗಳು ಆಗ್ತವೆ. ಈ ಘಟನೆ ನಡೆದ ದಿನ ಏನು ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಚಾನಾಳ್ ಶೇಖರ್ ಏನಿದ್ದಾರೆ, ಚಾನಾಳ್ ಶೇಖರ್ ಅವರು 11 ಜನರ ಮೇಲೆ ದೂರನ್ನ ಕೊಡ್ತಾರೆ. ಎಫ್ಐಆರ್ ಕೂಡ ಆಗ್ತದೆ. ಅದರಲ್ಲಿ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಅವರ ಬೆಂಬಲಿಗರು ಸೇರಿದಂತೆ ಅದರ ಜೊತೆಗೆ ಒಟ್ಟು 11 ಜನರ ಮೇಲೆ ಒಂದು ಎಫ್ಐಆರ್ ಅನ್ನ ಆಗ್ತದೆ. ಮತ್ತೊಂದು ಎಫ್ಐಆರ್, ಎರಡನೇ ಎಫ್ಐಆರ್ ಏನು ಅಂತೇಳಿ ಹೇಳಿದ್ರೆ ಏನು ಜನಾರ್ದನ್ ರೆಡ್ಡಿಯ ಕಡೆಯವರು ಒಂದು ಎಫ್ಐಆರ್ ಅನ್ನ ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಕಡೆಯವರು ಕೂಡ ಕೌಂಟರ್ ಕೇಸ್ ಅನ್ನ ಕೊಡ್ತಾರೆ. ಕೌಂಟರ್ ಕೇಸ್ ಕೊಟ್ಟಾದ ಬಳಿಕ ಈ ಕಡೆನೂ ಕೂಡ ವಿಚಾರಣೆ ಮಾಡ್ತಾರೆ. ಅದರಲ್ಲಿ ನಾರಾ ಭರತ್ ರೆಡ್ಡಿ ಅವರ ಮೇಲೆ ಎಫ್ಐಆರ್ ಆಗ್ತದೆ. ನಾರಾ ಭರತ್ ರೆಡ್ಡಿ ಅವರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವರ ಮೇಲೆ ಕೂಡ ಅಕ್ಯೂಸ್ಡ್ ಅನ್ನ ಮಾಡ್ತಾರೆ. ಅದರ ಜೊತೆಗೆ ಚಾನಾಳ್ ಶೇಖರ್ ಏನಿದ್ದಾರೆ, ಅವರ ವಿರುದ್ಧ ದೂರು ಕೊಟ್ಟಂತಹ ಚಾನಾಳ್ ಶೇಖರ್ ಏನಿದ್ದಾರೆ, ಅವರನ್ನು ಸೇರಿದಂತೆ ಕೂಡ ಹಲವರ ಮೇಲೆ ಎಫ್ಐಆರ್ ಆಗ್ತದೆ. ಮತ್ತೊಂದು ಕೇಸ್ ಆಗ್ತದೆ, ಒಂದು ಅಟ್ರಾಸಿಟಿ ಕೇಸ್ ಅನ್ನು ಕೂಡ ಮಾಡಲಾಗ್ತದೆ. ಅದರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದ್ರೆ ಸುಮೋಟೋ ಕೇಸ್ ಅನ್ನು ಕೂಡ ಪೊಲೀಸರು ದಾಖಲೆ
ದಾಖಲೆಯನ್ನ ಮಾಡ್ಕೊಳ್ತಾರೆ. ಹೀಗಾಗಿ ಏನು ದೂರು ಪ್ರತಿ ದೂರುಗಳ ಆಧಾರದ ಮೇಲೆ ಎಷ್ಟು ಎಫ್ಐಆರ್ ಆಗ್ತದೆ, ಆ ಎಫ್ಐಆರ್ ನ ಆಧಾರದ ಮೇಲೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಎಷ್ಟು ಎಫ್ಐಆರ್ ಆಗ್ತದೆ ಆ ಎಫ್ಐಆರ್ ಅಲ್ಲಿ ಯಾರ್ಯಾರು ಗುರುತಿಸಿಕೊಂಡಿದ್ದಾರೆ, ಏನೇನು ಕಂಟೆಂಟ್ ಇದಾವೆ ಅಂತಕ್ಕಂಥದ್ದನ್ನ ಅಂಶಗಳನ್ನ ಪರಿಗಣಿಸಿ ಇವತ್ತು ಅವ್ರನ್ನ ವಶಕ್ಕೆ ಪಡೆದು ಮೆಡಿಕಲ್ ಟೆಸ್ಟ್ ನ ಮಾಡಿ ಮುಂದಿನ ಪ್ರೊಸೀಜರ್ ನ ಮಾಡಲಾಗ್ತದೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಒಂದೇ ನಿಮಿಷ ಸಂಪರ್ಕದಲ್ಲಿ ಸುರೇಶ್. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರುತ್ತೆ. ಈಗಾಗಲೇ ನೋಡಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ 3 ಜನ ಗನ್ಮ್ಯಾನ್ ಗಳನ್ನ ಅರೆಸ್ಟ್ ಮಾಡಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಇದರ ಜೊತೆಗೆ 8 ಜನ ಬಿಜೆಪಿಯ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆದು ಅವರನ್ನು ವಿಚಾರಣೆಗೆ ಒಳಪಡಿಸುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ಚಿತ್ರದುರ್ಗದಲ್ಲಿ ಗನ್ಮ್ಯಾನ್ ನ ಅರೆಸ್ಟ್ ಮಾಡಿರುವಂತದ್ದು. ಸತೀಶ್ ರೆಡ್ಡಿ ಅಂಗರಕ್ಷಕರು ಯಾರಿದ್ರು ಅವರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದಿದ್ದಾರೆ. ಈಗಾಗಲೇ ಪೊಲೀಸರು ಗನ್ಮ್ಯಾನ್ ಸೇರಿ 10 ಮಂದಿಗೆ ಮೆಡಿಕಲ್ ಚೆಕಪ್ ಅನ್ನ ಈಗ ಮಾಡಲಾಗಿದೆ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಬಂಧಿತರಿಗೆ ಮೆಡಿಕಲ್ ಟೆಸ್ಟ್ ನಡೆಸಲಾಗಿದೆ. ಫೈರಿಂಗ್ ಕೇಸ್ನಲ್ಲಿ ಈ 3 ಗನ್ಮ್ಯಾನ್ಗಳು, ಅರೆಸ್ಟ್ ಆದ ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳು ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಇದರ ಜೊತೆಗೆ ತಾವು ಗಮನಿಸ್ತಾ ಇದ್ರಿ, ಈಗಾಗಲೇ ಸ್ವತಃ ಹೋಮ್ ಮಿನಿಸ್ಟರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಫೈರ್ ಆಗಿದ್ದ ಬುಲೆಟ್ಗಳು ಖಾಸಗಿ ಗನ್ಮ್ಯಾನ್ಗಳದ್ದೇ. ನಮ್ಮ ಪೊಲೀಸ್ ಬಳ್ಳಾರಿ ಫೈರಿಂಗ್ ಕೇಸಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. 8 ಮಂದಿ ಬಿಜೆಪಿ ಕಾರ್ಯಕರ್ತರನ್ನ ವಿಚಾರಣೆಗೆ ಒಳಪಡಿಸಿರೋದು. ರೆಡ್ಡಿ ನಿವಾಸ ಮುಂದಿನ ಗಲಭೆ ಸಂಬಂಧ 8 ಕಾರ್ಯಕರ್ತರನ್ನ ವಿಚಾರಣೆಗೆ ಒಳಪಡಿಸಿರೋದು. ಬಿಜೆಪಿಯ ಕಾರ್ಯಕರ್ತರಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ. ಅವರನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರುವಂತದ್ದು. 8 ಮಂದಿ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಠಾಣೆಗೆ ಕರೆ ತಂದಿದ್ದಾರೆ. ರೆಡ್ಡಿ ನಿವಾಸ್ ಮುಂದಿನ ಗಲಭೆ ಸಂಬಂಧ 8 ಮಂದಿ ವಿಚಾರಣೆಗೆ ಒಳಪಟ್ಟಿರೋದು. ಅದಕ್ಕೂ ಮುನ್ನ ಅವರನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಗನ್ಮ್ಯಾನ್ಗಳನ್ನ ಏನು ಅರೆಸ್ಟ್ ಮಾಡಲಾಗಿತ್ತು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಮತ್ತು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಈಗ 8 ಮಂದಿ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಬಿಜೆಪಿ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆದು ಮೆಡಿಕಲ್ ಟೆಸ್ಟ್ ಮಾಡಿರೋದು, ಗನ್ಮ್ಯಾನ್ಗಳನ್ನು ಕೂಡ ವಶಕ್ಕೆ ಪಡೆದು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರೋದು. ಸದ್ಯಕ್ಕೆ ಏನ್ ನಡೀತಾ ಇದೆ, ಎಕ್ಸಾಕ್ಟ್ಲಿ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಏನು ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ರಕ್ತದೋಕುಳಿ ಆಟಕ್ಕೆ ಓರ್ವ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬಳ್ಳಾರಿಯ ಪೊಲೀಸರು ಆರೋಪಿಗಳನ್ನ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಬಂದಿರತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನೋ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ಈಗಾಗಲೇ 10 ಜನ ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ನೋ ಲೆಕ್ಕಕ್ಕೆ ಇರತಕ್ಕಂತಹ ಭರತ್ ರೆಡ್ಡಿಯ ಬೆಂಬಲಿಗರು ಏನಿದ್ದಾರೆ ಅವರನ್ನ ಕರ್ಕೊಂಡ್ಬಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಗನ್ಮ್ಯಾನ್ಗಳನ್ನು ಕೂಡ ವಶಕ್ಕೆ ಪಡೆದು ಈಗ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಬರಲಾಗ್ತದೆ. ಅದರ ಜೊತೆಗೆ ಈಗ ಏನು ಕಾಂಗ್ರೆಸ್ನವರು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಬಿಜೆಪಿಯ 8 ಜನ ಕಾರ್ಯಕರ್ತರನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಬರ್ತಾರೆ ಅಂತಕ್ಕಂತಹ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಅವರನ್ನ ಕರೆದು ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಈಗ ಬಿಗಿ ಪೊಲೀಸ್ ಬಂದೋಬಸ್ತ್